ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವೀಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ನಾನು ಒಂದು 2-3 ವೀಡಿಯೋನ ಮಾಡಿ ಹಾಕಿದ್ದೀನಿ. ಹ್ಯಾಪಿ ನ್ಯೂ ಇಯರ್ಗೆ ಮನೆಯಲ್ಲೇ ಬೇಬಿ ಫೋಟೋಶೂಟನ್ನು ಯಾವ ರೀತಿ ಮಾಡೋದು, ಮನೆಯಲ್ಲಿರುವಂತಹ ವಸ್ತುಗಳನ್ನೇ ಉಪಯೋಗಿಸ್ಕೊಂಡು ಯಾವ ರೀತಿ ಮಾಡೋದು ಸಿಂಪಲ್ಲಾಗಿ ಅನ್ನೋದ್ರ ಬಗ್ಗೆ ತೋರಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಇನ್ನೊಂದು ಬೇಬಿ ಫೋಟೋಶೂಟ್ ಮಾಡೋದಕ್ಕೆ ಒಂದು ಐಡಿಯಾಸನ್ನು ನಿಮ್ಮ ಹತ್ರ ತಂದಿದ್ದೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಇಷ್ಟ ಆಗುತ್ತೆ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕನ್ನು ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟನ್ನು ಮಾಡಿ. ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಮ ಅಭಿಪ್ರಾಯ ಹೇಗಿರುತ್ತೆ ಏನು ಅನ್ನೋದನ್ನು. ಸೊ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಸೊ ಇದೇ ರೀತಿ ಬೇರೆ ಏನಾದರೂ ಐಡಿಯಾಸ್ ಇತ್ತು ಅಂದರೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಅಥವಾ ನಿಮಗೆ ಬೇರೆ ರೀತಿ ಯಾವುದಾದ್ರೂ ಐಡಿಯಾಸ್ ನಿಮಗೆ ಬೇಕಾಗಿದ್ದಲ್ಲಿ ಸೊ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿದ್ರೆ ನಾನು ಅದೇ ರಿಲೇಟೆಡಲ್ಲಿ ಸ್ವಲ್ಪ ವೀಡಿಯೋಗಳನ್ನು ಮಾಡಿ ಹಾಕ್ತೀನಿ. ಸೊ ಇವತ್ತಿನ ವೀಡಿಯೋ ಇಷ್ಟೇ ನೋಡಿ. ಹ್ಯಾಪಿ ನ್ಯೂ ಇಯರ್ಗೆ ನಾನು ಮನೆಯಲ್ಲಿ 2 ಇಂಗ್ರೀಡಿಯೆಂಟ್ಸ್ ನಾನು ಯೂಸ್ ಮಾಡ್ಕೊಂಡಿರೋದು. ಒಂದು ಬಾದಾಮಿ ಮತ್ತು ಇನ್ನೊಂದು ಸೀರೆ. ಒಂದು ಕಲರ್ಫುಲ್ ಆಗಿರೋಂತಹ ಒಂದು ಸೀರೆನ ತೊಗೊಂಡಿದ್ದೀನಿ. ಮತ್ತು ನಮ್ಮ ಬೆಡ್ಶೀಟ್ ಏನಿದೆ, ನಾವು ಕೆಳಗಡೆ ಫೋಟೋ ತೆಗೆಯೋದಕ್ಕೆ ಒಂದು ಬೆಡ್ಶೀಟನ್ನು ಹಾಕ್ಕೊಂಡಿರ್ತೀವಲ್ಲ, ಆ ಬೆಡ್ಶೀಟ್ಗೆ ಕಾಂಬಿನೇಷನ್ನಾಗಿ ಆಪೋಸಿಟ್ ಕಲರಾಗಿ ಯಾವ ರೀತಿ ಇರುತ್ತೆ ಆ ಕಲರನ್ನು ಚಾಯ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡ್ತಾ ಇರ್ಬೋದು, ನಾನು 2 ಥರ ಇಲ್ಲಿ ಬರೆದಿದ್ದೀನಿ. 22 ಮತ್ತು 06 ಅನ್ನೋದನ್ನು ಡಬಲಲ್ಲಿ ಬರೆದಿದ್ದೀನಿ. 2 ಅನ್ನೋದನ್ನು ಮಾತ್ರ ಸಿಂಗಲ್ ಬಾದಾಮಿ ಯೂಸ್ ಮಾಡಿಕೊಂಡು ಬರೆದಿರೋಂಥದ್ದು. ಸೊ ನಿಮಗೆ ಡಬಲಲ್ಲೂ ಯೂಸ್ ಮಾಡ್ಕೊಂಡು ಬರೋದ್ರೂ ಚೆನ್ನಾಗಿ ಕಾಣಿಸುತ್ತೆ, ಸಿಂಗಲಲ್ಲೂ ಯೂಸ್ ಮಾಡಿಕೊಂಡು ಬರೋದ್ರೂ ಚೆನ್ನಾಗಿ ಕಾಣಿಸುತ್ತೆ. ಇನ್ ಕೇಸ್ ನಿಮ್ಮಲ್ಲಿ ಜಾಸ್ತಿ ಬಾದಾಮಿ ಇತ್ತು ಅಂತಂದರೆ ಹ್ಯಾಪಿ ನ್ಯೂ ಇಯರ್ ಅನ್ನೋದನ್ನು ಸಹ ನೀವು ಬಾದಾಮಿಯಲ್ಲೇ ಬರೀಬೋದು. ನನ್ನ ಹತ್ರ ಇದ್ದಿದ್ದು ಇಷ್ಟೇ ಬಾದಾಮಿ, ಅಷ್ಟರಲ್ಲೇ ನಾನು ಕವರನ್ನು ಮಾಡಿಬಿಟ್ಟೆ. ಸೊ ನೆಕ್ಸ್ಟು ನಾನು ಗೊಂಬೆಗಳನ್ನು ಇಟ್ಟಿದ್ದೀನಲ್ಲ, ಆ ಜಾಗಕ್ಕೆ ನೀವು ಪಾಪುಗಳನ್ನು ಮಲಗಿಸ್ಬಿಟ್ಟು ಫೋಟೋನ ತೆಗಿಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಓಕೆನಾ? ಇಷ್ಟ ಆಯಿತು ಅಂತ ನಾನು ಅಂದ್ಕೊಂಡಿರ್ತೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕನ್ನು ಮಾಡಿ, ಶೇರ್ ಮಾಡಿ, ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬೈ ಬಾಯ್, ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್.